ತಾವು ಏನು ಕಾಳಜಿ ವಹಿಸಿದಿರ ಒಂದು ಪರಿಸರ ಉಳಿಸೋದಕ್ಕಾಗಿ ಮತ್ತೆ ಏನು ನಮ್ಮ ಕಾಡು ಪ್ರಾಣಿಗಳಿದ್ದೇವೆ ಮತ್ತೆ ಅವಕ್ಕೂ ಸಹ ನಮ್ಮ ಸೇಮ್ ಅವಕ್ಕೂ ನಾವು ಅದರ ಸೇಫ್ಟಿನ ನಾವು ನೋಡ್ಕೋಬೇಕು. ಒಂದು ಎರಡನೇದಾಗಿ ಯಾವುದೇ ಒಂದು ಫಾರೆಸ್ಟ್ ಅಂದ್ರೆ ಪ್ರಾಣಿ ಮತ್ತು ಮನುಷ್ಯನ ಸಂಘರ್ಷ ಆಗದೇ ಇದ್ದಂತ ಕೆಲಸಗಳನ್ನ ನಾವು ಮಾಡ್ಬೇಕು. ಈಗ ನೀವೇನು ನಂಗೆ ಮನವಿ ಕೊಟ್ಟಿದ್ರ ಅದ್ರಲ್ಲಿ ನೀವು ಹೇಳ್ತೀರಾ ಕೆಲವು ಈಕೋ ಸೆನ್ಸಿಟಿವ್ ಝೋನಿಗೆ ಸಂಬಂಧಪಟ್ಟಂತಹ ರೆಸಾರ್ಟ್ಗಳನ್ನ ಕಟ್ಕೊಂಡಿದ್ರೆ ಅಕ್ರಮವಾಗಿ ಕಟ್ಕೊಂಡಿದ್ರೆ ಅಂತ ತಾವು ಅದರಲ್ಲಿ ನಂಗೆ ಮನವಿ ಕೊಟ್ಟಿದ್ದೀರಿ. ನಾನು ಇಷ್ಟೇ ಆ ಅಕ್ರಮವಾಗಿ ಕಟ್ಕೊಂಡಿರ್ತಕ್ಕಂಥದ್ದು ಯಾವ ಮನವಿ ಯಾವ್ದು ಅಂತ ನಾನು ಪರಿಶೀಲನೆ ಮಾಡ್ತೀನಿ. ಇವಾಗ ಕೊಟ್ಟಿರ್ತಕ್ಕಂಥ ಅರ್ಜಿನಲ್ಲಿ ಯಾವ್ದಾವ್ದು ರೆಸಾರ್ಟ್ ನ ಹಾಕಿದ್ರೆ ಅದನ್ನ ನೋಡ್ತೀನಿ. ಯಾವ್ಯಾವ ರೆಸಾರ್ಟ್ ಅಂತ ನೀವು ಬರ್ದಿದ್ರು ಆ ಒಂದು ರೆಸಾರ್ಟ್ಗೆ ನಮ್ಮ ಕಡೆಯಿಂದ ತಾಲೂಕು ಆಡಳಿತ ವತಿಯಿಂದ ಅವರಿಗೆ ಒಂದು ನೋಟಿಸ್ ಅನ್ನ ಕಳಿಸಿ ಅವ್ರು ಯಾವ ಆಧಾರದ ಮೇಲೆ ಅವರು ರೆಸಾರ್ಟ್ ನಡೆಸ್ತಿದ್ದಾರೆ ಅಂತಕ್ಕಂಥ ನಮ್ಗೆ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡು ನಾನು ಅದನ್ನ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ಅದನ್ನ ಸಬ್ಮಿಟ್ ಮಾಡ್ತೀನಿ. ಮಾಡ್ಬಿಟ್ಟು ಅಲ್ಲಿ ಯಾವ್ದು ಅಕ್ರಮ ಕಂಡ್ರೆ ಖಂಡಿತವಾಗ್ಲೂ ಅವ್ರಿಗೆ ಕಾನೂನು ಕ್ರಮ ನಾವು ತಗೊಳ್ಳೋದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ಹತ್ರ ನಾವು ಶಿಫಾರಸು ಮಾಡ್ತೀವಿ. ಈಗ ನೀವು ಕರೆಕ್ಟೇ, ಈಕೋ ಸೆನ್ಸಿಟಿವ್ ಝೋನ್ ಸಂಬಂಧಪಟ್ಟಂಗೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಯಾವುದೇ ಒಂದು ಈಕೋ ಸೆನ್ಸಿಟಿವ್ ಝೋನ್ ಸಂಬಂಧಪಟ್ಟಂಗೆ ಯಾವ್ದು ಪರ್ಮಿಷನ್ ಕೊಡೋಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಆಯ್ತಾ? ಸೊ ಹಾಗಾಗಿ ಆ ರೀತಿಯಿಂದ ಕಂಡು ಬಂದ್ರೆ ಖಂಡಿತವಲ್ಲೂ ನಾವು ಫಾರೆಸ್ಟ್ ನವರು ಸಹ ಕೊಡಲ್ಲ, ನಮ್ಮ ತಾಲೂಕು ಖಂಡಿತವಾಗ್ಲೂ ಈಗ ತಾವೇನ್ ನಂಗೆ ಮನವಿ ಕೊಟ್ಟಿದ್ದೀರಾ ಖಂಡಿತವಾಗ್ಲೂ ಸಹ ಸಂಬಂಧಪಟ್ಟಂಗೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಯಾವುದೇ ಒಂದು ಈಕೋ ಸೆನ್ಸಿಟಿವ್ ಸಂಬಂಧಪಟ್ಟಂಗೆ ಯಾವ್ದು ಪರ್ಮಿಷನ್ ಕೊಡೋಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಆಯ್ತಾ? ಸೊ ಹಾಗಾಗಿ ಆ ರೀತಿಯಿಂದ ಕಂಡು ಬಂದ್ರೆ ಖಂಡಿತವಲ್ಲೂ ನಾವು